ಭಗವದ್ಗೀತೆಯ ಅಧ್ಯಾಯ 1 ಅರ್ಜುನ ವಿಷಾದ ಯೋಗ ಶ್ಲೋಕ 1 ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ಸಂಜಯನನ್ನು ಕೇಳುತ್ತಾನೆ, ಕುರುಕ್ಷೇತ್ರ ಧರ್ಮಕ್ಷೇತ್ರದಲ್ಲಿ ಯುದ್ಧಕ್ಕೆ ಸೇರಿರುವ ನನ್ನ ಮಕ್ಕಳು ಮತ್ತು ಪಾಂಡವರು ಅವರು ಏನು ಮಾಡುತ್ತಿದ್ದಾರೆ? ಇಲ್ಲಿ ಧೃತರಾಷ್ಟ್ರನ ಪಕ್ಷಪಾತ, ಅಜ್ಞಾನ, ಭಯ ಎಲ್ಲವೂ ವ್ಯಕ್ತವಾಗುತ್ತದೆ. ಸಂಜಯನು ಯುದ್ಧಭೂಮಿಯ ಚಿತ್ರಣವನ್ನು ನೀಡುತ್ತಾನೆ. ದುರ್ಯೋಧನನು ತನ್ನ ಗುರುವಿನ ಬಳಿಗೆ ಹೋಗಿ ಕೌರವ ಸೇನೆಯ ಬಲವನ್ನು ಹೇಳುತ್ತಾನೆ. ಆದರೆ ಪಾಂಡವರ ಬಲ ನೋಡಿ ಒಳಗೆ ಭಯ ಹುಟ್ಟುತ್ತದೆ. ಎರಡೂ ಬದಿಯ ಸೇನಾಪತಿಗಳು ಯುದ್ಧಕ್ಕೆ ಸಿದ್ಧರಾಗುತ್ತಾರೆ. ಭೀಷ್ಮನು ಸಿಂಹನಾದದಂತೆ ತನ್ನ ಶಂಖವನ್ನು ಊದಿ ಯುದ್ಧ ಘೋಷಣೆ ಮಾಡುತ್ತಾನೆ. ಆಮೇಲೆ ಪಾಂಡವರು ಶಂಖವನ್ನು ಊದಿ ಯುದ್ಧ ಘೋಷಣೆ ಮಾಡುತ್ತಾರೆ. ಕೃಷ್ಣನು ಪಾಂಚಜನ್ಯ ಶಂಖವನ್ನು ಊದುತ್ತಾನೆ. ಅರ್ಜುನನು ದೇವದತ್ತ ಊದುತ್ತಾನೆ. ಭೀಮನನು ಪೌಂಡ್ರ ಶಂಖಗಳನ್ನು ಊದಿದಾಗ ಧೃತರಾಷ್ಟ್ರನ ಪುತ್ರರ ಹೃದಯವನ್ನೇ ನಡುಗಿಸಿದಂತೆ ಸಂಜಯ ಹೇಳುತ್ತಾನೆ. ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ, ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ಯುದ್ಧಕ್ಕೆ ಬಂದಿರುವವರು ಯಾರು? ನೋಡ ಬಯಸುತ್ತೇನೆ. ಕೃಷ್ಣನು ರಥವನ್ನು ಭೀಷ್ಮ, ದ್ರೋಣ, ಕೌರವರ ಮಹಾಯೋಧರ ಮುಂದೆ ನಿಲ್ಲಿಸುತ್ತಾನೆ. ಅರ್ಜುನನು ತನ್ನ ದೊಡ್ಡಪ್ಪ, ಗುರುಗಳು, ತಮ್ಮ ಸ್ನೇಹಿತರು, ಬಂಧುಗಳು, ಮಕ್ಕಳನ್ನು ಯುದ್ಧಕ್ಕೆ ಸಿದ್ಧರಾಗಿ ನೋಡಿದಾಗ ಅವನ ದೃಷ್ಟಿ ಬದಲಾಗುತ್ತದೆ ಹಾಗೂ ಅವನ ಹೃದಯ ಕರಗುತ್ತದೆ. ಅರ್ಜುನನಿಗೆ ಕೈಗಳು ನಡುಗುತ್ತವೆ, ಬಾಯಿ ಒಣಗುತ್ತದೆ, ದೇಹ ಕಂಪಿಸುತ್ತದೆ, ಗಾಂಡೀವ ಬಿಲ್ಲು ಕೈಯಿಂದ ಸಡಿಲವಾಗುತ್ತದೆ, ಮನಸ್ಸು ತಿರುಗಾಡಲು ಆರಂಭವಾಗುತ್ತದೆ. ಅರ್ಜುನನು ಕೃಷ್ಣನಿಗೆ ಹೇಳುತ್ತಾನೆ, ನನಗೆ ಯುದ್ಧ ಮಾಡಲು ಇಷ್ಟವಿಲ್ಲ. ಅರ್ಜುನನಿಗೆ ನೈತಿಕ ಗೊಂದಲವಾಗುತ್ತಿದೆ ಹಾಗೂ ಅವನ ಒಳಗಿನ ಧರ್ಮದ ಪ್ರಶ್ನೆಗಳು ಕಾಡುತ್ತವೆ. ಇವರನ್ನು ಕೊಂದರೆ ನಾವು ಹೇಗೆ ಬದುಕಬೇಕು? ಸಂತೋಷವಿಲ್ಲದ ಜಯ ನನಗೆ ಬೇಕೇ? ಗುರುಗಳು, ದೊಡ್ಡವರು, ಬಂಧುಗಳು ಇವರ ರಕ್ತದಿಂದ ಜಯಿಸಿದ ರಾಜ್ಯ ನನಗೆ ನಾಚಿಕೆ ಎಂದು ಅರ್ಜುನ ಹೇಳುತ್ತಾನೆ. ನಾನು ಯುದ್ಧ ಮಾಡಬಲ್ಲೆ ಎಂದಿದ್ದೆ, ಆದರೆ ವಿಡಿದುಕೊಲ್ಲುವ ಇಂತಹ ಯುದ್ಧ ನನಗೆ ಬೇಡ. ಇದರಿಂದ ವಂಶ ನಾಶವಾಗುತ್ತದೆ, ಧರ್ಮ ಕುಸಿಯುತ್ತದೆ, ಸ್ತ್ರೀಯರು ದುರಾಚಾರಕ್ಕೆ ಒಳಗಾಗುತ್ತಾರೆ, ಪಿತೃಗಳ ಕುಲಧರ್ಮ ಹಾಳಾಗುತ್ತದೆ, ಪಾಪ ಮಾತ್ರ ಉಳಿಯುತ್ತದೆ ಎಂದು ಅರ್ಜುನನು ಯೋಚಿಸುತ್ತಾನೆ. ಯುದ್ಧ ಮಾಡಿದರೆ ಸಮೂಹ ನಾಶ, ಯುದ್ಧ ಮಾಡದಿದ್ದರೆ ಧರ್ಮ ರಕ್ಷಣೆ. ಇದೆಲ್ಲವನ್ನು ಯೋಚಿಸಿದ ಮೇಲೆ ಕೊನೆಗೆ ಅರ್ಜುನನು ಸಂಪೂರ್ಣವಾಗಿ ದೀನನಾಗಿ ಅವನು ತನ್ನ ಬಿಲ್ಲನ್ನು ಕೆಳಗೆ ಇಡುತ್ತಾನೆ. ನಾನು ಯುದ್ಧ ಮಾಡುವುದಿಲ್ಲ ಕೃಷ್ಣ, ಇದು ನನಗಾಗದು. ದುಃಖದಿಂದ ರಥದಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನ ಶರೀರವು ಕಂಪಿಸುತ್ತಿದೆ, ಮನಸ್ಸು ಕುಸಿಯುತ್ತಿದೆ. ಇಲ್ಲಿಗೆ ಮೊದಲ ಅಧ್ಯಾಯ ಅಂತ್ಯ. 2ನೇ ಅಧ್ಯಾಯವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ.